ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ SSP ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮಗೆ ಈ ಥರ ಒಂದು ನಿಮ್ಗೆ ಏನು ಸ್ಟೇಟಸ್ ತೋರಿಸಿತ್ತು, ಇದ್ರ ಬಗ್ಗೆ ಈ ಥರ ಮಾಡಿದ್ರೆ ಈಸಿ ಸ್ಟೆಪ್ ಅನ್ನೋದಿದೆ. ಈ ಸ್ಟೆಪ್ ಮಾಡಿದ್ರೆ ನಿಮಗೆ ಖಂಡಿತ 100% ನಿಮ್ಮ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಅದೇನು ಸ್ಟೆಪ್ ಅನ್ನೋದು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ಯಾರ್ಯಾರು ಸ್ಕಾಲರ್ಶಿಪ್ ಬಂದಿಲ್ಲ ಅವರೆಲ್ಲ ಪಡ್ಕೋಬೋದು. ಬೇಕಾದ್ರೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಅಂತ ಸಿಗ್ತಿರುತ್ತೆ. ಬನ್ನಿ, ಈಗ ನಾನು SSP ಪೋರ್ಟಲ್ಲಿದ್ದೀನಿ. ನಿಮಗೆ ಯಾವ ಥರ ಸ್ಟೇಟಸ್ಸು ಅಮೌಂಟ್ ಬರುತ್ತಾ ಈ ವರ್ಷದ್ದು ಅಮೌಂಟ್ ಅಂತ ತುಂಬ ಜನ ಡೌಟ್ಸ್ ಕೇಳ್ತಿದ್ರು. ನಿಮಗೆ ಇನ್ನೂ ಅಮೌಂಟು ಮತ್ತು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ತುಂಬ ಡೌಟ್ಸ್ ಅನ್ನೋದು ತುಂಬ ಜನ ಕೇಳ್ತಿದ್ರು. ಅವರಿಗೆಲ್ಲ ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ, ಏನು ಮಾಡಬೇಕು ಬರಬೇಕು ಅಂದರೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಕ್ಯಾಪ್ಚರು ಮತ್ತು ಹಾಗೆ ನಾನು ಯಾವ ಥರ ಆಗೋದು ಲಾಗಿನ್ ಆಗೋದು ಅನ್ನೋದು ಗೊತ್ತಿರುತ್ತೆ. ಸೇಮ್ ಲಾಗಿನ್ ಆಗಿ ನೀವು ಎಲ್ಲರೂ ನಾರ್ಮಲಾಗಿ ಯಾವ ಥರ ಲಾಗಿನ್ ಆಗ್ತೀರ ಅದೇ ಥರನೇ ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸ್ಟೂಡೆಂಟ್ ಲಾಗಿನ್ ಮೇಲೆ ನಿಮ್ಮ ಒಂದು ಲಾಗಿನ್ ಅನ್ನೋದಾಗುತ್ತೆ. ನಿಮ್ಮ ಇಯರ್ ವೈಸ್ ಸ್ಟೂಡೆಂಟ್ಸ್ ಡೀಟೇಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಈ ಇಯರ್ದು ನಿಮ್ಮ ಸ್ಟೇಟಸ್ ಏನಾದರೂ ಫಸ್ಟ್ ಲೆವೆಲಲ್ಲಿ ಏನಾದರೂ ನಿಮ್ಗೆ ಬಂದಿಲ್ಲ, ಇನ್ನೂ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೋಡಿ, ಈ ಇಯರು ಮಾತ್ರ ನಿಮಗೆ, ಯಾಕಂದರೆ ಆಲ್ಮೋಸ್ಟ್ ಈ ಇಯರ್ ಮುಗಿತಾ ಬಂತು, ಅಕಾಡೆಮಿಕ್ ಇಯರ್ ಮುಗಿತಾ ಬಂತು. ಇನ್ನೂ ನನಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೀವು ಖಂಡಿತ ಈಗ ಹೋಗ್ಬಿಟ್ಟು ನಿಮ್ಮ ಸ್ಕೂಲ್ ಲೆವೆಲಲ್ಲಿ ಇರುತ್ತೆ, ಇದು ಒಂದು ಕಾಲೇಜ್ ಲೆವೆಲಲ್ಲಿ ಇರುತ್ತೆ. ಇದನ್ನು ನಿಮ್ಮ ಕಾಲೇಜ್ ಲೆವೆಲಲ್ಲಿ ವೆರಿಫಿಕೇಷನ್ ಅನ್ನು ಮಾಡಿಸಿ. ಮತ್ತು ಇನ್ನೂ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಬೇಗನೆ ಮಾಡಿಸಿ. ಮತ್ತು ಇನ್ನು ಥರ್ಡ್ ಲೆವೆಲ್ ಬಂದುಬಿಟ್ರೆ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಲೆವೆಲ್ ಬಂದು ತಾಲೂಕು ವೆರಿಫಿಕೇಷನ್. ನೀವು ಇನ್ನೂ ಹೋಗಿ ಖಂಡಿತ ನಿಯರ್ ಇರೋ ತಾಲೂಕು ಆಫೀಸರ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡಿಸಲೇಬೇಕಾಗಿರುತ್ತೆ. ಯಾಕಂದರೆ ಈ ಮಂತ್ ಏನಿದೆ ನಿಮ್ಮ ಒಂದು ಅಕಾಡೆಮಿಕ್ ಇರೋದು ಕ್ಲೋಸ್ ಆಗುತ್ತೆ. ಈ ಮಂತಲ್ಲಿ ಏನಾದರೂ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಲಿಲ್ಲ ಅಂದರೆ ನಿಮಗೆ ಅಕಾಡೆಮಿಕ್ ಇರೋ ಅಂತ ಕನ್ಸಿಡರ್ ಆಗೋಲ್ಲ. ನೆಕ್ಸ್ಟ್ ವರ್ಷ ಮೂವ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಾವು ನೆಕ್ಸ್ಟ್ ಟ್ರಾನ್ಸ್ಫರ್ ಆಗ್ತೀವಿ ನೆಕ್ಸ್ಟ್ ಮಂತು. ಅದಕ್ಕೋಸ್ಕರ ಹೇಳೋದು, ನೀವು ಎಲ್ಲರೂ ಏನು ಮಾಡಬೇಕು, ಇದೇ ಮಂತಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕಡೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿಸಿ. ಅದನ್ನ ಯಾವ ಥರ ವೆರಿಫಿಕೇಷನ್ ಮಾಡಿಸೋದು ಕೂಡ ಹೇಳಿದ್ದೀನಿ. ಆಫ್ಲೈನಲ್ಲಿ ಯಾವ ಥರ ಮಾಡಿಸೋದು, ಆನ್ಲೈನ್ ವೆರಿಫಿಕೇಷನ್ ಯಾವ ಥರ ಮಾಡಿಸೋದು ಅನ್ನೋದು ಇದೇ ವಿಡಿಯೋದಲ್ಲಿ ಚೆಕ್ಔಟ್ ಮಾಡಿಕೊಂಡ್ರೆ 2-3 ವೀಡಿಯೋಸ್ ಬ್ಯಾಕ್ ನಿಮಗೆ ಸಿಗುತ್ತೆ. ಯಾವ ಥರ ಅದು ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ. ನೀವು ಆ ಥರ ಮಾಡಿದ್ರೆ ಖಂಡಿತ ವೆರಿಫಿಕೇಷನ್ ಆಗುತ್ತೆ. ಯಾಕೆ ಗೊತ್ತಾ, ವೆರಿಫಿಕೇಷನ್ ಆದರೆ 100% ನಾನು ಹೇಳ್ತೀನಿ ನೋಡಿ, ವೀಡಿಯೋ ನೋಡ್ತಿದ್ದಾರೆ ಯಾರು ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಇಲ್ಲಿ ಅಪ್ರೂವ್ಡ್ ಹತ್ರ SS ಅಂತಿದ್ದು ಅಮೌಂಟ್ ಮೆನ್ಷನ್ ಆಗಿತ್ತು ಅಂದರೆ ನಿಮಗೆ 100% ಗ್ಯಾರಂಟಿ ನಾನು ಕೊಡ್ತೀನಿ, ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಈ ಇಯರ್ ಬಂದಿಲ್ಲ ಅದ್ರ ಪರವಾಗಿಲ್ಲ. ನೋಡಿ, ಇವಾಗ ಸ್ಕಾಲರ್ಶಿಪ್ಪು ಈಗ ಯಾರಿಗೂ ಅಮೌಂಟ್ ಅನ್ನೋದು ಬರ್ತಾಯಿಲ್ಲ. ಯಾಕಪ್ಪ ಅಂದರೆ ಇನ್ನೂ ನಮಗೆ ಸರ್ಕಾರದಿಂದ ಯಾವುದೇ ಥರ ಒಂದು SSPಗೆ ಅಮೌಂಟ್ ಅನುದಾನ ಅನ್ನೋದು ಆಗಿಲ್ಲ. ಅಂದರೆ ನಮ್ಮ ಒಂದು ಯಾವುದೇ ಥರ ಅನುದಾನ ಬಿಡುಗಡೆ ಆಗಿಲ್ಲ ನಮ್ಮ ಒಂದು SSP ಅವರಿಗೆ. ಯಾವಾಗ ಅಮೌಂಟ್ ಅನ್ನೋದು ಬರುತ್ತೋ ಆ ಬಂದ ತಕ್ಷಣ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಾಂದರೆ ನಮ್ಮ ವಾಟ್ಸಪ್ಪಲ್ಲಿ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ವೆರಿಫಿಕೇಷನ್ ಆದರೆ 100% ನೆಕ್ಸ್ಟ್ ಇಯರ್ ಅದರ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಬಟ್ ನೀವು ಅಪ್ರೂವ್ಡ್ ಮಾಡಿಸಲಿಲ್ಲ, ಎಸ್ ಅಂತ ಆಗಲಿಲ್ಲ, ನೋ ಅಂತಲೇ ಇದೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ನೆಕ್ಸ್ಟ್ ಇಯರ್ ಮೂವ್ ಆಗ್ತೀರ, ನೆಕ್ಸ್ಟ್ ಇಯರ್ ನಾರ್ಮಲಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವುದೋ ಒಂದು ತೊಂದರೆ, ನಿಮ್ಮ ಒಂದು ರೀಸನ್, ಯಾವ ರೀಸನ್ಗೆ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅದನ್ನೆಲ್ಲ ನೋಡಿದಿಲ್ಲ, ಸುಮ್ಮನೆ ನಾರ್ಮಲ್ ಆಗ್ತದೆ, ಹಾಗೆ ಥರ ವೆರಿಫಿಕೇಷನ್ ಆಗೋದೇ ಇಲ್ಲ ನಿಮ್ಮದು. ಈಗ ಏನು ಮಾಡಬೇಕಪ್ಪ, ನೀವು ಬಿಡಿ ಬ್ರದರ್ ಅಮೌಂಟೇ ಬರೋಲ್ಲ, ನಾನು ಸುಮ್ಮನೆ ಯಾಕೆ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿಸ್ಬೇಕನ್ನೋ ತುಂಬ ಜನ ಡೌಟ್ ಕೇಳ್ತಿದ್ರು. ತಪ್ಪು, ಅದು 100% ತಪ್ಪು. ಯಾಕಂದ್ರೆ ತುಂಬ ಸ್ಟೂಡೆಂಟ್ಸು, ನನ್ನ ಫ್ರೆಂಡ್ಸ್ ನೋಡ್ತಿದ್ದೀನಲ್ಲ ನಾನು, ಅಂದರೆ ಈಗ 2023 ಅಪ್ಲಿಕೇಶನ್ ಹಾಕಿ 2023 ವೆರಿಫಿಕೇಷನ್ ಆಗಿ ಅಮೌಂಟ್ ಬಂದ್ಬಿಟ್ಟು 2024-25 ಬಂದಿದೆ. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು ಅಂದರೆ 100% ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಅಮೌಂಟ್ ಬರೋದು ಲೇಟ್ ಆಗ್ಬೋದು ಅಷ್ಟೇ, ಆದರೆ ಅಮೌಂಟ್ ಮಾತ್ರ ಗ್ಯಾರಂಟಿ ಬರುತ್ತೆ. ಯಾಕಂದರೆ SSP ಕಡೆಯಿಂದ ಅದು ಒಂದು ಅವ್ರದ್ದು ರೈಟ್ಸ್, ಅಂದರೆ ನಮ್ಮ ಒಂದು ಹಕ್ಕು. ಯಾಕಂದರೆ ವಿದ್ಯಾರ್ಥಿಗಳು ನಮ್ಮ ಫೀಸನ್ನು ಕಟ್ಟಿರ್ತೀವಿ, ಅದು ಯೂನಿವರ್ಸಿಟಿದು ಒಂದು ಕರ್ತವ್ಯ ಆಗಿರುತ್ತೆ, ಮತ್ತು ನಮ್ಮ ಸರ್ಕಾರದ ಕೂಡ ಒಂದು ಕರ್ತವ್ಯ ಆಗಿರುತ್ತೆ ಅಮೌಂಟ್ ಅನ್ನೋದು ಕೊಡೋದು. ಇದು ಹಾಗೇ ಆಗುತ್ತೆ. 100% ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಬಟ್ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಬೇಕಾಗುತ್ತೆ. ಮತ್ತು ಅದನ್ನು ಮಾಡಬೇಕು. ಯಾರಿಗೆ ಆಗಿಲ್ಲ ಅಂದರೆ ಕೂಡ ನಾನು ಹೇಳಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಪ್ರೀವಿಯಸ್ ವೀಡಿಯೋ ಮುಂದೆ ಯಾವ ಥರ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡೋದು. ಆಫ್ಲೈನಲ್ಲಿ ಕೂಡ ಹೇಳಿದ್ದೀನಿ, ಆನ್ಲೈನ್ ಕೂಡ ಹೇಳಿದ್ದೀನಿ. ಆನ್ಲೈನ್ ಮಾಡಬೇಕಂದ್ರೆ ಏನೇ ಸ್ಟೆಪ್ಸ್ ಫಾಲೋ ಮಾಡಬೇಕು, ಆಫ್ಲೈನ್ ಮಾಡಬೇಕಾದ್ರೆ ಏನೇ ಸ್ಟೆಪ್ ಫಾಲೋ ಮಾಡಬೇಕಂತ ಹೇಳಿದ್ದೀನಿ. ಮತ್ತೆ ಹೇಳ್ತಿದ್ರೆ ನಿಮಗೆ ಟೈಮ್ ಎಷ್ಟಾಗ್ತಿರುತ್ತೆ. ಈ ಒಂದು ನಾನು ಅಪ್ಡೇಟ್ಸ್ನ ಹೇಳಲೇಬೇಕನ್ನಿಸ್ತು. ಏನಪ್ಪ ಅಂದರೆ, ನಿಮಗೆ ವೆರಿಫಿಕೇಷನ್ಸ್ ಆಗಿಲ್ಲ ಅಂದರೆ ಬೇಗ ಹೋಗಿ ಮಾಡಿಸ್ಕೊಳ್ಳಿ. ನಿಮ್ಮ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ಆಮೇಲೆ ಅಮೌಂಟೇ ಬರಲ್ಲ ಬಿಡಿ ಬರೋದಂತ ನೆಕ್ಸ್ಟ್ ಇಯರ್ ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದನ್ನ ನಿಲ್ಲಿಸೋಕೋಬೇಡಿ. ನಿಮಗೆ 100% ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ ಮುಂದಿನ ವರ್ಷ ಆದರೂ. ಬಟ್ ಅಪ್ರೂವ್ ಮಾಡಿಸ್ಬೇಕು. ಅಪ್ರೂವ್ ಮಾಡೋಕ್ಕೆ ಏನೇನು ಕ್ರೈಟೇರಿಯಾ, ಏನೇನಿರಬೇಕು ಎಲ್ಲ ಕೂಡ ನಾನು ವೀಡಿಯೋ ಮಾಡಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಜಸ್ಟ್ ಏನೋ 2-3 ವೀಡಿಯೋಸ್ ನಿಮ್ಮ ಬ್ಯಾಕಲ್ಲಿದೆ, ನಿಮಗೆ ಅದರಲ್ಲಿ ನೀಟಾಗಿ ನಿಮಗೆ ಡೀಟೇಲ್ ಸಿಗುತ್ತೆ. ಮತ್ತು ನಿಮ್ಮ ಈ ಸರಿ ನಿಮಗೆ ಸ್ಕಾಲರ್ಶಿಪ್ ಯಾರ್ಯಾರು ಬಂದಿದೆ, ಇನ್ನು ಯಾಕೆ ಬರ್ತಿಲ್ಲ, ಅಪ್ರೂವ್ಡ್ ಆದವ್ರಿಗೂ ಅಮೌಂಟ್ ಬರ್ತಿಲ್ಲ ಅನ್ನೋರು ಏನು ಮಾಡ್ಬೇಕಂದ್ರೆ ಏನಿಲ್ಲ, ಜಸ್ಟ್ ವೇಟ್ ಮಾಡಿ. ಯಾಕಂದರೆ ಅಮೌಂಟ್ ಬರಬೇಕು ಇನ್ನು ಸರ್ಕಾರದಿಂದ, ನಮ್ಮ ಒಂದು SSP ಕಡೆಯಿಂದ ಇನ್ನೂ ಅಮೌಂಟ್ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಈ ಮಂತ್ ಎಂಡಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಅಮೌಂಟ್ ಬರುತ್ತೆ. ಅಮೌಂಟ್ ಬಂದ ತಕ್ಷಣ ನಿಮ್ಮ ಏನಾಗುತ್ತೆ, ಎಲ್ಲ ಸ್ಟೂಡೆಂಟ್ಸ್ದು ನಿಮ್ಮ ಒಂದು ಏನು ಅಪ್ಲಿಕೇಶನ್ಸ್ ಅಮೌಂಟ್ ಮೆನ್ಷನ್ ಆಗಿ ಏನಿದೆ ನಿಮ್ಗೆ ರಿಫ್ಲೆಕ್ಟ್ ಆಗಿಲ್ಲ, ಇನ್ನೂ ಅಮೌಂಟ್ ಬಂದಿರೋದು ಅದೆಲ್ಲ ಕೂಡ ಚೇಂಜಸ್ ಆಗುತ್ತೆ ನೆಕ್ಸ್ಟ್ ಮಂತಿಂದ. ಈ ಮಂತ್ ಎಂಡಲ್ಲಿ ಅದಾಗ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಅದಾಗ್ಬೋದು. ಇದು ಬಂದಿರೋ ಒಂದು ನಮ್ಮ ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ ನಾನು.
ಬಂದ ತಕ್ಷಣ ನಾನು ಹೇಳ್ತೀನಿ ನೋಡಿ, ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಬಂದ ತಕ್ಷಣ ಸ್ಕಾಲರ್ಶಿಪ್ ಬಂದಿದೆ, ಯಾವ ಸ್ಟೂಡೆಂಟ್ಸ್ಗೆ ಯಾವ ಕ್ಯಾಟಗರಿ ಬರುತ್ತೆ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತಾ ಬಂದಿದ್ದೀನಿ, ಹೇಳ್ತೀನಿ ಕೂಡ ಮುಂದೆ ಕೂಡ. ನಾನು ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇದು ಒಂದೇ ಸ್ಕಾಲರ್ಶಿಪ್ ಇಲ್ಲ, ಬೇರೆ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಇದ್ದಾವೆ. ಬಡ್ಡಿ ಫಸ್ಟ್ ಬಡ್ಡಿ ಬರುವಂಥ ತುಂಬ ಸ್ಕಾಲರ್ಶಿಪ್ ಇದ್ದಾವೆ, ಆಫ್ಲೈನ್ ಬರುವಂಥ ತುಂಬ ಸ್ಕಾಲರ್ಶಿಪ್ ಇದ್ದಾವೆ. ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಇನ್ನೂ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಲಿಜಿಬಿಲಿಟಿ ಏನು, ಯಾವ ಥರ ಅಪ್ಲೈ ಮಾಡೋದು ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ತಿದೆ. ಯಾಕಂದರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಆಯಿತು, ನಮ್ಮ ಒಂದು ವಾಟ್ಸಪ್ ಚಾನಲ್ ಆಯಿತು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರದರ್, ತುಂಬ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ದೀರಾ. ಅದು ಎಲ್ಲರಿಗೂ ನನಗೆ ಎಲ್ಲರಿಗೂ ಹೇಳ್ತೀನಿ, ಕಂಗ್ರಾಟ್ಸ್, ನಿಮ್ಮ ಒಂದು ಎಫರ್ಟ್. ಮತ್ತು ನೀವು ಒಂದು ಅಪ್ಲಿಕೇಶನ್ ಹಾಕಿರ್ತೀರ, ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ಥರ ಫ್ರೀ ಇರುತ್ತೆ, ಯಾವುದೇ ಥರ ಅಮೌಂಟ್ ಇರಲ್ಲ. ಅದಕ್ಕೋಸ್ಕರ ಹೇಳೋದು ಎಲ್ಲರೂ ಅಪ್ಲೈ ಮಾಡಿ. ಯಾಕಂದರೆ ನೆಕ್ಸ್ಟ್ ಇಯರ್ ಕೂಡ ನೀವು SSPನೇ ಹಾಕಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ ಹೇಳ್ತಿದ್ರಿ. ಆ ಥರ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ನಿಮ್ಗೆ ಏನಿಲ್ಲ, ಅಮೌಂಟೇ ಪೇ ಮಾಡಲ್ಲ, ಓನ್ಲಿ 5 ಮಿನಿಟ್ಸ್ ಕೊಡ್ತೀರಾ, ನೀವು ಅಮೌಂಟ್ ಬಂದೇ ಬರುತ್ತೆ. ಅಪ್ರೂವ್ ಮಾಡಿಲ್ಲ ಅದರಿಂದ ಏನೋ ಒಂದು ಮಿಸ್ಟೇಕ್ ಇರುತ್ತೆ, ಒಂದು ಎಲಿಜಿಬಿಲಿಟಿ ಮ್ಯಾಚ್ ಆಗಿರಲ್ಲ. ಆಮೇಲೆ ನಿಮ್ಮದು ಏನಾಗಿರುತ್ತೆ, ಅಪ್ಲಿಕೇಶನ್ಸ್ ಹಿಂದೆ ಬಿದ್ದಿರುತ್ತೆ, ಅವರು ಚೆಕ್ ಮಾಡಿರಲ್ಲ ತಾಲೂಕು ಆಫೀಸಲ್ಲಿ. ಅವಾಗ ಏನು ಮಾಡಬೇಕು ಅಂತ, ನೀವೇ ಹೋಗ್ಬಿಟ್ಟು ತಾಲೂಕು ಆಫೀಸ್ ಹತ್ರ ಹೋಗಿ ನಿಮ್ಮ ವೆರಿಫಿಕೇಷನ್ ಮಾಡಿಸ್ಬೇಕು. ಒಂದು 5 ಮಿನಿಟ್ಸ್ ಆಗುತ್ತೆ, ಮಾಡಿಸ್ಬಿಟ್ರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಅಮೌಂಟ್ ಬರುತ್ತೆ. ಇದೇ ಎಕ್ಸಾಂಪಲ್ ನೋಡ್ಬೋದು, ನನಗೆ 2 ಥರ ಸ್ಕಾಲರ್ಶಿಪ್ ಬಂದಿದೆ SSP ಕಡೆಯಿಂದ. ಇನ್ನು ಮುಂದೆ ಏನೋ ಅಪ್ಡೇಟ್ ಬಂದರೆ SSP ಕಡೆ ಅಂತ ತಿಳಿಸ್ತಾ ಇರ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.